ಮಾನ್ಯ ತಿಮ್ಮೇಶ್ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಜನಪದ ಸಿರಿ ಕನ್ನಡ ಚಾನಲ್ ಆಯೋಜನೆ ಮಾಡುವಂಥ ಪ್ರೊಫೆಸರ್ ಇ.ಚಿ. ಬೋರ್ಲಿಂಗಯ್ಯನವರ 70ರ ಹೆಜ್ಜೆ ಗುರುತುಗಳನ್ನು ಗೌರವಿಸುವ ಈ ಕಾರ್ಯಕ್ರಮ ಈಚೆ ಹಬ್ಬಕ್ಕೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ನಮಸ್ಕಾರಗಳು. ಪ್ರೊಫೆಸರ್ ಇ.ಚಿ. ಬೋರ್ಲಿಂಗಯ್ಯನವರಿಗೆ ತುಂಬ ಗೌರವದ ಶುಭಾಶಯಗಳನ್ನು ಅರ್ಪಿಸ್ತೇನೆ. ಕನ್ನಡದ ಆಚಾರ್ಯ BM ಶ್ರೀಕಂಠಯ್ಯನವರು ಹೇಳ್ತಾರೆ, ಜನವಾಣಿ ಬೇರು ಕವಿವಾಣಿ ಹೂವು ಅಂಥೇಳಿ. ಜನವಾಣಿ ಬೇರು ಕವಿವಾಣಿ ಹೂವು ಅಂತ ಹೇಳ್ತಾರೆ. ನಾನು ಬೋರ್ಲಿಂಗಯ್ಯನವ್ರಿಗೆ ಜನಪದ ಒಂದು ತಜ್ಞರು ಹೇಳಿರುವಂಥ ಮಾತು ಹೇಳ್ತೀನಿ. ಬೋರ್ಲಿಂಗಯ್ಯನವರು ಗ್ರಾಮದಲ್ಲಿ ಬೇರು ಬಿಟ್ಟವರು, ನಗರದಲ್ಲಿ ಹೂ ಬಿಟ್ಟವರು. ಅವ್ರ ಬೇರುಗಳೆಲ್ಲ ಗ್ರಾಮದಲ್ಲಿದ್ದಾವೆ. ಅವರು ನಗರದಲ್ಲಿ ಜನಪದದ ಹೂವನ್ನು ಅರಳಿಸಿ ಕಲಾವಿದರ ಮುಖಾಂತರ ಆ ಕಂಪನ್ನು ಪಸರಿಸ್ತಾ ಇರುವಂಥವ್ರು. ಎಂಗರುಳಿನ ತಾಯಿ ಕರುಳಿನ ಮನುಷ್ಯರವರು. ಕಲಾವಿದರ ಬಗ್ಗೆ ಕಕ್ಕುಲಾತಿ ಉಳ್ಳಂಥವ್ರು. ಮುತ್ತು ಮಾಣಿಕ್ಯ ಬೇಡ, ಮತ್ತೆ ಸಂಪದ ಬೇಡ, ಸುತ್ತೇಳು ಕೋಟೆಯ ವೈಭವ ಬೇಡ, ನನ್ನವ ಸುತ್ತೆಲ್ಲ ಜನಪದ ಆಡಿರಲಿ ಅಂತೇಳಿ ಒಬ್ಳು ಜನಪದ ತಾಯಿ ಆಡ್ತಾರೆ. ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗ್ಯಾಕೆ, ಇಚ್ಚಾಳಗಾತಿನ ನಡೆದವ ಇದ್ದಾಗ ಮಿಕ್ಕವರ ಸಂಘ ನನಗ್ಯಾಕೆ ಅಂತ ಹೇಳಿ ಒಬ್ಬ ಜನಪದ ತಾಯಿ ತನ್ನ ತ್ರಿಪದಿಯಲ್ಲಿ ಹೇಳ್ತಾಳೆ. ತಂಬಿಟ್ಟಿಗೆ ಉಪ್ಪುಂಟೆ, ತವರಿಗೆ ಮುಪ್ಪುಂಟೆ, ದೊಂಬಾನ ಮನೆಗೆ ಕದವುಂಟೆ, ಸುಳ್ಳಾರ ನಂಬಿದವರಿಗುಂಟೆ ಸಂಸಾರ ಅಂತೇಳಿ ಜನಪದ ತ್ರಿಪದಿ ಹೇಳ್ತದೆ. ಇಂಥ ಅಗಾಧವಾದ 3 ಸಾಲುಗಳಲ್ಲೇ ಜಗತ್ತಿನ ಜೀವನದ ಸತ್ವ ಮತ್ತು ಸಾರವನ್ನ ಉಳ್ಳಂತ ಜನಪದ ನಮ್ಮ ಮಾನ್ಯ ಅಧ್ಯಕ್ಷರು ಹೇಳಿದಾಗೆ ದೊಡ್ಡ ಭಂಡಾರ, ಜ್ಞಾನ ಭಂಡಾರ, ಮುತ್ತು ರತ್ನ ಅವಳ ವಜ್ರ ವೈಡೂರ್ಯ. ಅದನ್ನ ಯಾರು ಎಕ್ಕಿ ತೆಗೆದು ಆಭರಣ ಮಾಡಿ ಧರಿಸಿಕೊಳ್ಳಬಲ್ಲ ಅವರು ಶೋಭಿಸಲ್ಪಡ್ತಾರೆ. ಹಾಗಾಗಿ ನಮ್ಮ ಅಂತಾರಾಷ್ಟ್ರೀಯ ಕಲಾವಿದ ಪೂಜಾ ಕುಣಿತದ ಸ್ವಾಮಿಯವರು ಹೇಳಿದ್ರು, ನನ್ನ ಗುರು ದೇವರಾಜ್ ಅಂತ. ಯಾರು ಗುರುವನ್ನ ಸ್ಮರಿಸ್ತಾರೆ, ನಮ್ಮವ್ವ ಹೇಳ್ತಾಳೆ, ಸೋಬಾನೆ ಹಾಡುಗಾರ್ತಿ, ನಮ್ಮವ್ವನ್ 92 ವರ್ಷ ನಮ್ಮ ಸ್ವಾದ್ರತೆ ಕಲಿಸೋದು ಕಣಪ್ಪ, ಇವಾಡ ನಾಟಿ ಹಾಕುವಾಗ, ಕಳೆ ಕೀಳುವಾಗ, ಬಟ್ಟೆ ಒಗೆಯುವಾಗ ಅಂತ. ಈಗ ಎಲ್ಲ ಸ್ವಯಂಭುಗಳಾಗ್ಬಿಡ್ತಾ ಇದ್ದಾರೆ ಕಲಾವಿದಗಳೆಲ್ಲ. ಆ ಕಲೆಯನ್ನ ಕಲಿಸಿದವ್ರನ್ನ ವರ್ಣ ಮಾತ್ರ ಕಲಿಸಿದಾತ ಗುರು ಅಂತ ಹೇಳ್ತಾರೆ. ಕಲಾವಿದ, ಜನಪದ ಕಲಾವಿದರಾಗಲಿ ಯಾವುದೇ ಕಲಾವಿದ ಜೀವನದ ಕೊನೆಯವರೆಗೂ ಕಲಿಯುವಂತ ಅವಕಾಶಗಳಿರ್ತವೆ. ಜನಪದರಲ್ಲಿ ಒಬ್ರು ಗುರುಗಳಲ್ಲ, ಹಲವಾರು ಜನ ಗುರುಗಳು. ತಮಟೆ ನುಡಿಸೋ ವಾದ್ಯರಾಗಲಿ, ಕುಣಿಯೋನಾಗಲಿ, ಒಂದೊಂದು ಕುಣಿತ ಒಬ್ಬೊಬ್ಬರಿಂದ ನೋಡಿ ಕಲಿಯೋದಿರ್ತದೆ, ಒಂದೊಂದು ಸೊಲ್ಲನ್ನ ಒಬ್ಬೊಬ್ಬರಿಂದ ಕೇಳಿ ಕಲಿಯೋದಿರ್ತದೆ. ಹಾಗಾಗಿ ನಾನೇ ಸರ್ವೋತ್ತಮ ಅಂದ್ಕೊಂಡವನು, ಅವನ ಬೆಳವಣಿಗೆ ಅಲ್ಲಿಗೆ ಕುಂಠಿತ. ನಮ್ಮ ಅಧ್ಯಕ್ಷರು ಮಾನ್ಯ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಈ ನೆಲಮೂಲ ಸಂಸ್ಕೃತಿ ಹಾಡುಗಳನ್ನ, ಕೋಲಾರದ ಕೆರೆಗಳ ಬಗ್ಗೆ ಅವರ ಹಾಡುಗಳನ್ನ ಬರೆದಿದ್ದಾರೆ. ಜನ 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 ಕಾಂಚನದಲ್ಲಿ, ಅಮೆರಿಕಾದ ಲಾಂಛನದಲ್ಲಿ ಅಂತೇಳಿ ಜನಪದ ಶೈಲಿ ಹಾಡನ್ನ ಬರೆದು ಮನೆ ಮಾತಾಗಿದ್ದಾರೆ. ಇವತ್ತು ಜನ ವಿದೇಶಿ ಸಂಸ್ಕೃತಿಗೆ ಮಾರಿ ಹೋಗಿ ನಮ್ಮ ಮೂಲ ಸಂಸ್ಕೃತಿಯನ್ನ ಹೆಂಗೆ ಮರಿತಾ ಇದ್ದೀವಿ. ಕುಂಕುಮ ನುಂಗಿತು, ಸ್ಟಿಕ್ಕರ್ ಚುಕ್ಕಿ, ಎಳನೀರನ್ನು ಕೊಂದು ಹಾಕಿತು, ಪೆಪ್ಸಿ ಕೋಲಾ ಕೇಕೆ ಹಾಕಿತು ಅಂತೇಳಿ ಅವರು ವಾಸ್ತವ ಸತ್ಯಗಳನ್ನ ಬರೀತಾರೆ. ರೈತನ ಬಾಳ ಇವತ್ತು ಏನಾಗಿದೆ ಅಂತ. ಈ ಹಾಡಿನ ಗೂಢಾರ್ಥ ಬಹಳ ಇದೆ. ಇವತ್ತು ಸಂಸ್ಕೃತಿ ಏನಾಗಿದೆ, ಎಲ್ಲೆಲ್ಲ ಹೋಗ್ತಾ. ಅರಿಶಿನ ನುಂಗಿತು, ಫೇರ್ ಅಂಡ್ ಲವ್ಲಿ. ಮದುವೆಗಳಲ್ಲಿ ಇವತ್ತು ಮೆಹಂದಿ ಶಾಸ್ತ್ರ ಅಂತಾರೆ, ಹಳ್ಳಿನಲ್ಲಿ ಅರಿಶಿನ ಶಾಸ್ತ್ರ ಅಂತೇಳಿ ಅರಿಶಿನ ಹಚ್ಚಿ ಗಂಡು ಹೆಣ್ಣಿಗೆ ಹಸೆ ಬರೆದು ಸೋಬಾನ ಆಡ್ತಾ ಇದ್ರು. ಇವತ್ತು ಅರಿಶಿನ ಶಾಸ್ತ್ರನೂ ಇಲ್ಲ, ಹಸೆ ಬರೆಯೋದು ಇಲ್ಲ. ನಮ್ಮ ಸೋಬಾನೆ ಕೃಷ್ಣೇಗೌಡರು ತಂಡ ಆಡಿದ್ರು. ನಮ್ಮ ಅಣ್ಣೇಗೌಡರು ಕೇಳಿದ್ರು, ಏನ್ ಸರ್ ಒಬ್ರೇ ಹೆಂಗಸ್ರವ್ರೆ ಬರೀಲ್ಲ, ಗಂಡಸ್ರೇ ಆಡ್ತಾವ್ರೆ ಅಂತ. ಹೆಂಗಸ್ರೆಲ್ಲ ಇವಾಗ ಕ್ಯಾಸೆಟ್ ಮೆಹಂದಿ ಹಾಕೊಂಡು ಚೋಲಿಕೆ ಪೀಚೆ ಕ್ಯಾ ಹೇ ಅಂತ ಆಡ್ತಾರೆ. ಎಲ್ಲಿದೆ ಜನಪದ ಸಂಸ್ಕೃತಿ? ಅದನ್ನ ಉಳಿಸೋ ನಿಟ್ಟಿನಲ್ಲಿ ನಮ್ಮ HL ನಾಗೇಗೌಡರು ಜಾನಪದ ಜಂಗಮ ಕಟ್ಟಿದಂತ ಜನಪದ ಲೋಕದ ಹೊಣೆಗಾರಿಕೆಯನ್ನ ಹೊತ್ತು ನಮ್ಮಂತವ್ರಿಗೆಲ್ಲ ನಮ್ಮ ಹಳ್ಳಿಗಳಲ್ಲಿ ಮದುವೆಗಳಲ್ಲಿ ಹಿಂದಿನ ಕಾಲದಲ್ಲಿ ಗಂದುಡಿ ಅಂತ ಎರ್ಸೋರು. ಗಂಧದ ಜೊತೆ ಗುದ್ದಾಡಿದ್ರೆ ಮೈಯೆಲ್ಲ ಘಮಘಮ ಅಂತದಂತೆ, ಸಗಣಿ ಜೊತೆ ಸರಸರಾಡಿದ್ರೆ ನಾತ ಅಂತೆ. ಜನಪದ ಅದೊಂದು ಸುಗಂಧ. ಅಂತ ಶ್ರೀಗಂಧದ ಸುಗಂಧವನ್ನ ನಮ್ಮಂತ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದು ಗ್ರಾಮದಿಂದ ಬಂದಂತ ನಮಗೆಲ್ಲ ಆ ಜಾನಪದದ ಗಂಧವನ್ನ ಹಚ್ಚಿ ನೀವೆಲ್ಲ ನಮ್ಮ ಜೊತೆ ಇರಬೇಕು ಅಂತೇಳಿ ನಮ್ಮನ್ನೆಲ್ಲ ಜೊತೆಗೆ ಕರ್ಕೊಂಡು ಜನಪದ ಲೋಕವನ್ನ, ಜನಪದ ಸಾಹಿತ್ಯವನ್ನ ಕಟ್ತಾ ಇದ್ದಾರೆ. ಇನ್ನು ನಮ್ಮ ಕಾಂತರಾಜ್ ಅವರು ಏಕಲವ್ಯ.
ಅವರ ದ್ರೋಣಾಚಾರ್ಯರು ನಮ್ಮ ಬೋರ್ಲಿಂಗಯ್ಯನವರು. ಇದು ನಾನು ನಿಜವಾಗ್ಲೂ ನನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಕಾಂತರಾಜು ಏಕಲವ್ಯ, ಅವರಿಗೆ ಗುರು ಯಾರಪ್ಪ ಅಂದ್ರೆ ನಮ್ಮ ಈಚಿ ಬೋರ್ಲಿಂಗಯ್ಯನವರು. ಅದಕ್ಕೋಸ್ಕರ ಇವತ್ತು ಈಚಿ ಹಬ್ಬ. ಅವರಿಗೆ ನಿರೂಪಕರು ಹೇಳ್ತಿದ್ರು, ಅವರಿಗೆ ಜನಪದಕ್ಕೆ ಯಾವ ರೀತಿ ಪ್ರೇರಣೆ ಬಂತು, ಈ ಚಾನಲ್ಗೆ ಹೆಸರು ಕೊಟ್ಟವ್ರು ಯಾರು ಅಂತೆಲ್ಲ. ಆದ್ರೆ ಅವರು ಬೆರಳು ಕೇಳಲ್ಲ. ನಾನು ಹೇಳ್ತಿದ್ದೆ ಮುಂದೆ, ನೋಡಿ ನಿಮ್ದು ತಾಯಿ ಕರಳು ಅಂತ ನಾನು ಆಗಲೇ ಹೇಳಿದೆ, ಬೋರ್ಲಿಂಗಯ್ಯನವರು ಗಂಧ ಹಚ್ತಾರೆ ಅಂತ ಹೇಳಿದೆ. ನಾನು ಯಾಕೆ ಕಾಂತರಾಜು ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ, ಅವರು ಮೊದಲು ಏಕಲವ್ಯ ಅಂತ ಹೇಳಿ ಒಂದು ಪತ್ರಿಕೆ ನಡೆಸ್ತಾ ಇದ್ರು ಸರ್. ನನ್ನ 25 ವರ್ಷದ ಗೆಳೆಯ ಅವರು ಏಕಲವ್ಯ ಅಂತ ಹೇಳಿ ಒಂದು ಪತ್ರಿಕೆಯನ್ನ ನಡೆಸ್ತಾ ಇದ್ರು. ಸಾಹಿತ್ಯ, ಸಂಸ್ಕೃತಿ, ಈ ರಾಜಕೀಯ, ಈ ಸಾಂಸ್ಕೃತಿಕ ವ್ಯಕ್ತಿತ್ವ ಅಂದ್ರೆ ಈ ರಾಜಕೀಯ ಕ್ಷೇತ್ರ ಮತ್ತು ಪತ್ರಿಕೋದ್ಯಮದಲ್ಲಿ ಇರುವಂತ ಎಲ್ಲ ಬೇರೆ ಬೇರೆ ಚಾಲುಗಳನ್ನ ನೋಡಿ ಇದು ನನಗೆ ಒಗ್ಗಲ್ಲ ಅಂತ ಹೇಳಿ ಅದನ್ನ ಬಿಟ್ರು. ಆಮೇಲೆ ಜನಪದವನ್ನ ಹಿಡ್ಕೊಂಡ್ರು. ಜನಪದ ಯಾವತ್ತು ಶಕ್ತಿದಾಯಕ ಮತ್ತು ಸತ್ವಶಾಲಿ ಕ್ಷೇತ್ರ. ಈಗ ಅವರು ಕೇವಲ ಕೆಲವೇ ವರ್ಷಗಳಲ್ಲಿ ಇಡೀ ನಾಡಿನಾದ್ಯಂತ ಜನಪದದ ಕಂಪನ್ನ ಸೂಚಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅವರು ಏಕಲವ್ಯ, ಏಕ ವ್ಯಕ್ತಿಯ ಸಾಹಸ ಇದು. ಇಂಥ ಆಲೋಚನೆಗಳು ಏಕಾಂತದಲ್ಲಿ ಅರಳಿ ನಿಮ್ಮಂತ ಬಹುಕಾಂತರ ನಡುವೆ ಇವು ಅರಳುತ್ತವೆ. ಹಾಗಾಗಿ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮ ನಮಗಂತೂ ಬಹಳ ಸಂಭ್ರಮ. ನಮ್ಮ ಈಚಿ ಬೋರ್ಲಿಂಗಯ್ಯನವರು ನಾನು ಹೇಳಿದ್ರು 69 ತುಂಬಿ ಈಗ ನನಗೆ 70ಕ್ಕೆ ಬಿದ್ದಿದೆ ಅಂತ ನಿಮ್ಗೆ ಯಾರು ಹೇಳ್ತಾರೆ ಸರ್? ನೀವು ಇನ್ನೂ ಶತಾಯುಷಿಗಳಾಗಬೇಕು. ನಿಮ್ಮಿಂದ ಈ ನಾಡಿನ ನಿರ್ಲಕ್ಷಿತ ಕಲಾವಿದರು ದೊಡ್ಡ ದೊಡ್ಡ ವೇದಿಕೆಗಳಿಗೆ ಬರಬೇಕು, ಅವರ ಜೀವನ ಹಸನಾಗಬೇಕು. ನೀವೇ ಹೇಳಿದ ಹಾಗೆ ಎಚ್ ಎಲ್ ನಾಗೇಗೌಡರು ಮತ್ತು ಕರೀಂ ಖಾನ್ ಅಂತ ದಿಗ್ಗಜರ ಪ್ರೇರಣೆ, ಅವರ ಸ್ಪರ್ಶ ನಿಮ್ಮಲ್ಲಿದೆ. ಅವರ ಕಂಡ ಕನಸುಗಳು ನನಸಾಗಬೇಕು. ನಮ್ಮ ಅಧ್ಯಕ್ಷರು ನಿಮ್ಮ ಹಲವು ವಿಚಾರಗಳಿಗೆ ಅವರು ಸ್ಪಂದಿಸಿದ್ದಾರೆ. ನಮ್ಮ ನಾಗೇಶ್ ಪಿಟ್ಕೋಟೆ ಅವರು ಸಹೃದಯವಂತರು, ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಅಪಾರ ಆಸಕ್ತಿ ಇರುವಂತವರು. ಇಂಥವರೆಲ್ಲರ ಸಮಾಗಮದಿಂದ ನಮ್ಮ ಜಾನಪದಕ್ಕೆ ಮತ್ತೆ ಮತ್ತೆ ಮರಳಿ ವೈಭವ ಬರಲಿ. ಕುವೆಂಪು ಅವರು ಹೇಳೋ ರೀತಿಯಲ್ಲಿ ಹಳೆ ಚಿನ್ನವನ್ನ, ಹಳೆ ಒಡವೆಯನ್ನ ನೀವು ಕರಗಿಸಿ ಹೊಸ ಕಾಲಕ್ಕೆ ಆಭರಣವಾಗಿ ಮಾಡ್ಕೊಂಡು ಧರಿಸಿ ಅಂತ ಹೇಳಿದ್ದಾರೆ. ಜನಪದ ಎಂದೂ ಬೆಲೆ ಕಳ್ಕೊಳ್ಳದೇ ಇರುವಂತ ಒಂದು ಮೂಲ ದ್ರವ್ಯ, ಮೂಲ ಚಿನ್ನದ ಗಟ್ಟಿ, ಅದನ್ನ ಉಳಿಸ್ಕೊಳ್ಳೋಣ. ಈ ನಿಟ್ಟಿನಲ್ಲಿ ಜನಪದ ಸೇರಿ ಮಾಡುವಂತ ಎಲ್ಲ ಸಾರ್ಥಕ ಕೆಲಸಗಳಿಗೆ ನಾವೆಲ್ಲರೂ ಜೊತೆಯಾಗೋಣ ಅಂತ ಹೇಳ್ತಾ, ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಹಾಡು ಬರೆದಂತವ್ರು ಅನ್ಸೋಗೆ ಸೋಮಶೇಖರ್ ಅವರು ಇದ್ದಾರೆ. ಮರೆಯೋದು ಉಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಅವರು ಆಡ್ದವರು ಪಕ್ಕದಲ್ಲಿದ್ದಾರೆ. ಇಬ್ರು ಇದೆ. ಇದೊಂದು ಅಪೂರ್ವವಾದ ಸಮಾಗಮ. ಹಾಗಾಗಿ ಇಂಥವ್ರೆಲ್ಲ ಉಪ್ಪಿಕ್ಕಿದವ್ರನ್ನ ಮುಪ್ಪಿನ ತನಿಖ ನನಿಬೇಕು ಅಂತ ಹೇಳಿ ಒಂದು ಜನಪದದ ಮಾತಿದೆ, ಗಾದೆ ಮಾತು. ಮೈಸೂರಿಗೆ ಅರಸರ ಕೊಡುಗೆ ನಾಡಿಗೆ ಬಹಳ ದೊಡ್ಡದು ಅಂತ ಮಹನೀಯರೆಲ್ಲ ಈ ವೇದಿಕೆಯಲ್ಲಿದ್ದಾರೆ. ನಮ್ಮ ಲಕ್ಷ್ಮೀಕಾಂತ್ ವಿದೇಶದಲ್ಲಿ ಇದ್ದವರು, ಸಾಫ್ಟ್ವೇರ್ ಇಂಜಿನಿಯರ್, ಕನ್ನಡಕ್ಕೋಸ್ಕರ ಆ ವಿದೇಶವನ್ನ ಬಿಟ್ಟು ಬಂದು ಟೋಟಲ್ ಕನ್ನಡದ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣೇಗೌಡರು, ಬಹಳ ಜನ ಕನ್ನಡದ ಕೆಲಸ ಮಾಡ್ತಿರುವಂತ ಮಹನೀಯರಿದ್ದಾರೆ. ಹಾಗಾಗಿ ಕಾಂತರಾಜ್ ಅವರ ಈ ಪಯಣ ಸುದೀರ್ಘವಾಗಿ ಮುನ್ನಡಿಲಿ. ನೀವು ನಮ್ಮ ಬೋರಿಂಗಯ್ಯನವರ ಆನೆಕಾಡು ಚಿತ್ರದ ಮುಖಪುಟ, ಪುಸ್ತಕದ ಮುಖಪುಟದಲ್ಲಿ ಒಂದು ಮದಗಜದ ಆನೆ ಇದೆ, ದಂತ ಇರುವಂತದ್ದು ಗಜರಾಜ. ಆ ರೀತಿ ಜಾನಪದ ಕ್ಷೇತ್ರದಲ್ಲಿ ಗಜಗಾಂಭೀರ್ಯದಿಂದ ಹೆಜ್ಜೆ ಇಟ್ಟು ಮುನ್ನಡಿಲಿ. ನಿಮಗೆ ಎಲ್ಲ ರೀತಿಯ ಯಶಸ್ಸು ಶ್ರೇಯಸ್ಸು ಸಿಗಲಿ ಅಂತೇಳಿ ಹಾರೈಸಿ, ಮತ್ತೊಮ್ಮೆ ನಮ್ಮೆಲ್ಲರ ಆತ್ಮೀಯರು, ಹಿತೈಷಿಗಳು, ಮಾರ್ಗದರ್ಶಕರು, ಜನಪದ ಬಂಧು ನಮ್ಮ ಪ್ರೊಫೆಸರ್ ಈಚಿ ಬೋರ್ಲಿಂಗಯ್ಯನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಅವರ ಪ್ರೋತ್ಸಾಹ, ಬೆಂಬಲ ಸದಾ ಎಲ್ಲ ಕಲಾವಿದರಿಗೂ ಇರುತ್ತೆ, ನಮಗೂ ಇರಲಿ ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಂಡು ಅವಕಾಶಕ್ಕಾಗಿ ಧನ್ಯವಾದಗಳು. ಆಳಲಿ ಕನ್ನಡ, ಬಾಳಲಿ ಕನ್ನಡ, ಜನಪದವೇ ಸತ್ಯ, ಜನಪದವೇ ನಿತ್ಯ. ಜೋರ ಚಪ್ಪಾಳೆ ಬರಲಿ ಸರ್. ನಮ್ಮ ಜನಪದ ಸಿರಿ ಕನ್ನಡದಿಂದ ತಮಗೆ ಪ್ರೀತಿಯ ಧನ್ಯವಾದಗಳು. ಒಂದ್ ಮಾತು ಹೇಳ್ಬಿಡ್ತೀನಿ ನಾನು ಈ ಸಂದರ್ಭದಲ್ಲಿ. ಜನಪದ ಸಿರಿ ಕನ್ನಡದಲ್ಲಿ ಹಲವಾರು ಕಲಾವಿದರ ಸಂದರ್ಶನಗಳನ್ನ ತಾವೆಲ್ಲರೂ ನೋಡ್ತಾ ಇದ್ದೀರಾ. ಆದರೆ ಈ ಮನುಷ್ಯನ ಸಂದರ್ಶನವನ್ನು ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ಅದು ನಾನು ನಿರೂಪಕನಾಗಿ ಕೆಲಸ ಮಾಡ್ತಾ ಇರುವಂಥ ಒಂದು ವಾಹಿನಿ ಸಿರಿ ಟಿವಿ ಅಂತ. ಅದರ ಮುಖ್ಯಸ್ಥರು ನಮ್ಮ ಸುರೇಶ್ ಚಿಕ್ಕಣ್ಣ ಅವರು ಇಲ್ಲೇ ಇದ್ದಾರೆ. ಸಿರಿ ಟಿವಿಯಲ್ಲಿ ಈಗಾಗಲೇ 3 ಸಂಚಿಕೆಗಳು ಪ್ರಸಾರ ಆಗಿದೆ. ಜರಗನಹಳ್ಳಿ ಕಾಂತರಾಜ್ ಅವರ ಸಂದರ್ಶನ ದಯಮಾಡಿ ಕೇಳ್ಕೊಳ್ತೀನಿ. ಸಿರಿ ಟಿವಿಯ ವಾಹಿನಿಯಲ್ಲಿ ಎಲ್ಲರೂ ದಯಮಾಡಿ ಜರಗನಹಳ್ಳಿ ಕಾಂತರಾಜ್ ಅವರ ಸಂದರ್ಶನ, ಅಂದ್ರೆ ಇಲ್ಲಿಯ ತನಕ ಹೇಗೆ ಜನಪದ ಇವ್ರನ್ನ ಕರ್ಕೊಂಡು ಬಂತು ಅನ್ನುವಂಥ ಒಂದಷ್ಟು ವಿಚಾರಗಳು ಅವರು ಹಂಚ್ಕೊಂಡಿದ್ದಾರೆ. ಆ ಒಂದು ಸಂದರ್ಭ ಈಗ ಹೇಳಬೇಕು ಅನ್ನಿಸ್ತು. ಧನ್ಯವಾದ ಸರ್. ಹಳೆ ದಿನ ನೆನೆಸ್ಕೊಂಡ್ರಿ, ಧನ್ಯವಾದ, ಥ್ಯಾಂಕ್ ಯು. ಏಕಲವ್ಯನ ನಾನೇ ಮರ್ತು ಬಿಟ್ಟಿದ್ದೀನಿ. ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ